ಹರಿ ಶ್ರೀನಿವಾಸ. ನಿನ್ನೆ ನಾವು ತ್ರಿವಿಧ ತಾಳದವರೆಗೆ ನೋಡಿದ್ವಿ. ಆದಿಯಲ್ಲಿ ಮೂಲ ಬೀಜಗಳಲ್ಲಿಂದ ಕ್ರೋಧವನ್ನು ಸಂಹಾರ ಮಾಡಬೇಕು. ಶ್ರೀಂ ಯಂ ಶ್ರೀಂ ಶ್ರೀಂ ಯಂ ಶ್ರೀಂ ಶ್ರೀಂ ವಂ ಶ್ರೀಂ ಶ್ರೀಂ ವಂ ಶ್ರೀಂ ವಂ ಯಂ ರಂ ಅಂಥೇಳಿ ಈ ಮೂರು ಬೀಜಗಳು ಅದು ಹಾಗೆ ಓಂಕಾರದ್ದು ಬರುತ್ತೆ, ಪ್ರಣವಕಾರದ್ದು ಬರುತ್ತೆ. ಇದೆಲ್ಲ ತಿಳ್ಕೊಂಡು ನಾವು ಮಾಡಬೇಕು, ಕಲಿನ ಓಡಿಸ್ಬೇಕು ಅಂಥೇಳಿ ಇದರೊಳಗೆ ನಾವು ತಿಳ್ಕೊಂಡಿದ್ವಿ. ಇವಾಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವಮನದೊಳಗೆ ಕ್ರಮವನ್ನು ಷಡ್ರಸಗಳು ಈ ಕ್ರಮವನ್ನು ತಿಳಿದು ಮಾಡದ ಮಂತ್ರ ಸಮಸ್ತ ಅಮಿತ ತೇಜಸ್ಸನಾಗಿ ಪ್ರಾರಂಭದಲ್ಲಿ ಹೃತ್ಕಮಲದ ವಿಚಾರ ವಿಸ್ತಾರ ಸಂಗ್ರಹಿಸಿ ಗಮನಾಗಮನ ಸಂಧಿಕಾಲವೇ ಗ್ರಹಿಸಿ ಅಮರೇಶಾದಿ ವಾಸ ಏಕಾದಶ ಭಾಗ ದಮೆ ಶಮೆ ಗುಣದಿಂದ ದ್ವಾದಶ ಸಂಕೇತ ಇದನ್ನೆಲ್ಲ ಅಂದರೆ ವಮನದೊಳಗೆ ಇದ್ದ ಷಡ್ರಸದಂತೆ ವಮನ ಕ್ರಿಯೆಗಳಲ್ಲಿ ಇರುವ 6 ರಸಗಳಂತೆ ಶಾಸ್ತ್ರಕ್ರಮ ತಿಳಿದು ಮಾಡುವ ಎಲ್ಲ ಮಂತ್ರಗಳು ಫಲವಿಲ್ಲದಿದ್ದರೂ ಆರಂಭದಲ್ಲಿ ಬಹಳ ತೇಜಸ್ವಿಯಾಗಿರುವಂತೆ ಕಾಣುತ್ತವೆ. ಆದರೆ ಹೃದಯ ಕಮಲದ ತತ್ವಗಳನ್ನು ತಿಳಿದು ಒಳಗೆ ಸಂಗ್ರಹಿಸದೇ ಇದ್ದರೆ, ಒಳಗಿಂದೆಲ್ಲ ತಿಳ್ಕೊಲಾರ್ದಾಗಿದ್ದರೆ ಉಸಿರಿನ ಆಗಮನ ನಿಯಮನ ಅಂದರೆ ಈ ಪ್ರಾಣಾಯಾಮ ಅರಿಲಾರ್ದಗಿ, ಏಕಾದಶ ಪ್ರಾಣ ದೇವತೆಗಳ ವಾಸಸ್ಥಾನಗಳು ತಿಳಿಲಾರ್ದಗಿ, ದಮ ಶಮಾದಿ ಗುಣಗಳಲ್ಲಿಂದ ದ್ವಾದಶ ಆದಿತ್ಯ ತತ್ವವನ್ನು ಗ್ರಹಿಸದೆ ಶುದ್ಧ ಪ್ರಕಾರ ಸ್ವರೂಪನಾದ ಋಷಿಕೇಶನಿಗೆ ಮೊದಲು ನಮಸ್ಕರಿಸದೆ ಮನಸ್ಸು ಶುದ್ಧ ಮಾಡಲಾರ್ದಗಿ, ಭಕ್ತನಾಗ್ಲಾರ್ದಗಿ, ಒಳಗಿರುವ ಇಂದ್ರಿಯಗಳನ್ನು ಏಕಾಗ್ರಗೊಳಿಸಲಾರ್ದಗಿ, ಪ್ರಾಣವನ್ನು ಪ್ರತ್ಯೇಕ ತತ್ವಗಳಲ್ಲಿ ಸ್ಥಾಪಿಸಲಾರ್ದಗಿ, ಲಕ್ಷ್ಮೀನಾರಾಯಣರ ಹಾಗೆ ಎಲ್ಲ ಅಭಿಮಾನಿ ದೇವತೆಗಳು ಅಭಿಮಾನಿ ದೇವತೆಗಳನ್ನು ಸುಂದರವಾದ ರಮಣೀಯ ಮತಿಯಿಂದ ಮೇಲು ಅಂದರೆ ಬುದ್ಧಿಯಿಂದ ಕ್ರಮೇಣ ಉನ್ನತವಾಗಿ ಚಿಂತಿಸಲಾರ್ದಗಿ 36 ತತ್ವಗಳ ಈ ಇದ್ರ ಬಗೆಯನ್ನು ತಿಳ್ಕೊಲಾರ್ದಗಿ ಉಮೆಯರಸನ್ನ ಮಧ್ಯದಲಾಗ ಬಲಗೊಂಡು ಅಂದರೆ ಈಶ್ವರನ ತತ್ವವನ್ನು ಮಧ್ಯದಲ್ಲಿ ಸ್ಥಿರಗೊಳಿಸಲಾರ್ದಗಿ, ಜಿಹ್ವಾಗ್ರದಲ್ಲಿ ಮಂತ್ರವನ್ನು ಸ್ಥಿರಪಡಿಸಲಾರ್ದಗಿ, ತಮೋ ರಜೋಗುಣಗಳನ್ನು ತ್ಯಜಿಸಲಾರ್ದಗಿ, ಸಮಚಿತ್ತದಿಂದ ಮಂತ್ರ ಜಪ ಮಾಡದೇ ಇದ್ದರೆ ಅಜ್ಞಾನ ಅಂಧಕಾರ ನಾಶ ಮಾಡುವ ಸೂರ್ಯನಂತಿರುವ ವಿಜಯ ವಿಠಲ ಪಾದಕಮಲ ಅಂದರೆ ಅವೆಲ್ಲ ಮಾಡಲಾರ್ದಾಗಿದ್ದರೆ ಯಾವತ್ತಿಗೂ ಪುಣ್ಯ ಬರೋದಿಲ್ಲ. ಅದು ಎಲ್ಲ ಮಾಡಬೇಕು ಅಂದರೆ ಸಮಚಿತ್ತ ಇರಬೇಕು, ರಜೋ ತಮಸ್ಸು ಗುಣಗಳನ್ನು ತ್ಯಜನೆ ಮಾಡಬೇಕು, ಬಿಡಬೇಕು. ಅದನ್ನು ಗುಣ ಬಿಟ್ಟು ಜಿಹ್ವಾಗ್ರದಲ್ಲಿ ಮಂತ್ರವನ್ನು ಸ್ಥಿರ ಮಾಡಿ ಇಟ್ಕೋಬೇಕು, ಈಶ್ವರನ ಒಳಗೆ ಸ್ಥಾಪನೆ ಮಾಡ್ಕೋಬೇಕು, 36 ತತ್ವಗಳನ್ನು ತಿಳ್ಕೋಬೇಕು, ಸುಂದರವಾದ ಬುದ್ಧಿಯಿಂದ ಕ್ರಮೇಣ ಉನ್ನತವಾಗಿ ಚಿಂತನೆ ಮಾಡಬೇಕು. ಲಕ್ಷ್ಮೀನಾರಾಯಣಗಳು ತತ್ವ ಅಭಿಮಾನಿ ದೇವತೆಗಳು ಎಲ್ಲೆಲ್ಲಿದ್ದಾರೆ, ಆಮೇಲೆ ಪ್ರಾಣ ಯಾವ ಥರ ಒಳಗೆ ಇದೆ, ತತ್ವಗಳು ಎಲ್ಲಿದ್ದಾವೆ, ಆಮೇಲೆ ಮನಸ್ಸು ಶುದ್ಧನಾಗಿ ಇಟ್ಕೋಬೇಕು, ಶುದ್ಧ ಪ್ರಕಾರ ಸ್ವರೂಪನಾದ ಋಷಿಕೇಶನಿಗೆ ಮೊದಲು ನಮಸ್ಕಾರ ಮಾಡಬೇಕು. ಹೀಗೆಲ್ಲ ಮಾಡಿದರೆ ದೇವರು ನಮ್ಮನ್ನು ಒಲಿತಾನೆ. ಆ ಥರ ಮಾಡಿ ನಾವು ತಿಳ್ಕೋಬೇಕು, ಅಂದರೆ ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆದಿತಾಳದೊಳಗೆ ಜಪವ ಜಪಿಸು ಬಹು ಜತನ ಜಿತೇಂದ್ರಿಯದಲ್ಲಿ ಅಂದರೆ ಇಂದ್ರಿಯಗಳಿಂದ ಬಯಸಿಕೊಂಡು ಅತ್ಯಂತ ಜಾಗ್ರತೆಯಿಂದ ಜಪ ಮಾಡು. ನಿದ್ರೆಯಲ್ಲೂ ಜಾಗೃತದಲ್ಲೂ ದೇಹವನ್ನು ತಪಸ್ಸಿನಿಂದ ನಿಯಂತ್ರಣೆ ಮಾಡು. ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಕ ತಾಪಗಳನ್ನು ಸಹಿಸಿ ಭೇದ ಅಭೇದ ಜ್ಞಾನ ಪಡೆದು ಈ ಎಲ್ಲ ಗುರುಪದೇಶದಿಂದ ರಹಸ್ಯವಾಗಿ ನಡೆಯಬೇಕು. ಈ ಎಲ್ಲ ಯಾವ ಥರ ಜಪ ಮಾಡಬೇಕು ಇದೆಲ್ಲ ಗುರು ಉಪದೇಶದಿಂದನೇ ಆಗೋದು. ತುಳಸಿ ಮಣಿ ಅಥವಾ ಪದ್ಮಾಕ್ಷಿ ಮಾಲೆ ಇಂಥದ್ರಲ್ಲಿಂದ ಶುದ್ಧ ಕೈಯಲ್ಲಿ, ಹೆಣ್ಮಕ್ಳಿಗೆ ಇಲ್ಲ ಗಂಡಸು ಮಕ್ಕಳಿಗೆ ಕೈಯಲ್ಲಿ ಹಿಡಿದು ಎಣಿಸ್ಬೇಕು ಅಂತ ಹೇಳ್ತಾರೆ. ಕೋಪ ಇರಬಾರ್ದು, ಜಪ ಮಾಡೋ ಕಾಲಕ್ಕೆ ಕೋಪ ಇರಬಾರ್ದು. ಮಣಿಯ ಜೊತೆ ಮಂತ್ರೋಚ್ಚಾರ ಮಾಡಬೇಕು, ತಪ್ಪಾಗಿ ಅಲ್ಲದೆ ನ್ಯಾಸಪೂರ್ವಕವಾಗಿ ಒಳ್ಳೆ ಅದು ತೆಕ್ಕೊಳ್ಳೋ ಕಾಲಕ್ಕೆ ಕೂಡ ಒಳಗಲಿಂದ ಬರಬೇಕು, ನ್ಯಾಸಪೂರ್ವಕಲಿಂದ ಬರಬೇಕು. ಆಮೇಲೆ ಫಲಾಪೇಕ್ಷೆ ಇಲ್ಲಾರ್ದಾಗಿ ಮಾಡೋದೇ ಶ್ರೇಷ್ಠ ಅಂತ ಹೇಳ್ತಾರೆ. ದೇವಾಲಯ, ನದಿ, ಸಮುದ್ರ ಇತ್ಯಾದಿ ಪುಣ್ಯಕ್ಷೇತ್ರಗಳು, ತಪಸ್ವಿಗಳು, ಪರ್ವತಗಳು, ತಪಸಿ ಪರ್ವತಗಳು, ನದಿಗಳು, ಬ್ರಾಹ್ಮಣ ಸಮುದಾಯ ಎಲ್ಲ ಜನ ಇದ್ದಲ್ಲಿ, ರಾಜರು, ಆಚಾರ್ಯರು, ಗೋಶಾಲೆಗಳಲ್ಲಿ, ಗುರು, ವೇದ ಶ್ರವಣ, ಯಾಗ, ವಿವಾಹ ಮಂಟಪ, ದೀಪ, ಸಂಗೀತ ಜ್ಞಾನಿಗಳು, ಚಂದ್ರ, ಸೂರ್ಯ, ತಂದೆ ತಾಯಿ, ಅಣ್ಣ ತಮ್ಮಂದಿರು, ಹಿರಿಯರು, ಹೀಗೆ ಎಲ್ಲ ಚೆನ್ನಾಗಿ ಪವಿತ್ರ ವಸ್ತುಗಳು ಶ್ರದ್ಧೆಯಿಂದ ಅಂತೆಲ್ಲ ಮಾಡಿದ ಜಪದಿಂದ ದೇವರು ತೃಪ್ತನಾಗ್ತಾನೆ. ಅನೇಕ ರೀತಿಯಲ್ಲಿ ಎಲ್ಲರೂ ಸಂತೃಪ್ತರಾಗ್ತಾರೆ. ಅಲ್ಲೆಲ್ಲ ಮಾಡಿದಷ್ಟು ಅಲ್ಲಿದ್ದವರೆಲ್ಲರೂ ಕೂಡ ಸಂತೃಪ್ತರಾಗ್ತಾರೆ. ಒಳಗಿದ್ದ ತತ್ವಾಭಿಮಾನಿ ದೇವತೆಗಳು, ಸುತ್ತು ಇದ್ದ ದೇವತೆಗಳು, ಒಳಗಿದ್ದವರು ಎಲ್ಲರೂ ತೃಪ್ತರಾಗ್ತಾರೆ. ಆದರೆ ಎಲ್ಲಕ್ಕೂ ಮೂಲ ಕಾರಣ ಗುರುಕೃಪೆನೇ ಇರಬೇಕು. ಸಂಶಯವಲ್ಲದೆ ಭಯಭಕ್ತಿಲಿಂದ
ಜೀವನೆ ಮಾಡು. ಜಪ ನೂರಾರು ಸಾವಿರ ಲಕ್ಷಾಯುತ ಕೋಟಿ ಕೋಟಿ ಜಪ ಮಾಡಿದರೆ ಕೂಡ ತಪಸ್ಸಿಲ್ಲಾರ್ದಾಗಿ ಮಾಡಿದರೆ ವ್ಯರ್ಥ. 11 ಜಪ ಮಾಡಿದರೆ ಕೂಡ ಸಂಪೂರ್ಣವಾಗಿ ಸ್ವಾಮಿ ಕಡೆ ಧ್ಯಾಸ ಇಟ್ಟು ಮಾಡಬೇಕು. ಹೇಳಿದ ತತ್ವಗಳು ಮನದಲ್ಲಿ ಸ್ಮರಣೆ ಮಾಡಿ ಸರಿಯಾದ ಜಪದಿಂದ ಮುಕ್ತಿ ಕೈಯಲ್ಲೇ ಸಿಗ್ತದೆ. ನಮಗೆ ಕುಟುಂಬ ಸಮೇತ ಉದ್ಧಾರ ಆಗ್ತೀವಿ. ಇದನ್ನು ನಾವು ತಿಳ್ಕೊಂಡು ದೇವರ ಕೃಪೆ ನಮಗೆ ಸಿಗಲಿ ಅಂಥೇಳಿ ಜಪ ಮಾಡಬೇಕು. ಪ್ರತಿಯೊಂದು ಮಂತ್ರಕ್ಕೂ ಅಪರೋಕ್ಷ ಜ್ಞಾನ ಕೊಡುವಷ್ಟು ಶಕ್ತಿ ಇದೆ. ಅಷ್ಟು ನಾವು ಸಂಪೂರ್ಣ ದೇವರಿಗೆ ಶರಣಾಗತನಾಗಿ ಈ ಮಂತ್ರಗಳ ದೋಷಗಳು ಏನೇನಿದ್ದಾವೋ ತಿಳ್ಕೊಂಡು ಅದರಲ್ಲಿಂದ ನಮಗೆ ಎಷ್ಟು ತಪ್ಪು ಎಷ್ಟು ಅಂದಂಥ ಮನಸ್ಸಿಗೆ ಹೋಗ್ತೀವಿ ದೋಷದಿಂದ ಮಾಡಿದರೆ, ಧ್ಯಾಸ ಬೇರೆ ಕಡೆ ಇಟ್ಟು ಮಾಡಿದರೆ ಅಂತ ತಿಳ್ಕೊಂಡು ನಾವು ಜಪ ಮಾಡಬೇಕು. ಒಂದೊಂದು ಮಣಿರೊಳಗೆ ಒಂದೊಂದು ಭಗವದ್ ರೂಪ ಇರ್ತದ, ಅದನ್ನು ತಿಳ್ಕೊಂಡು ಮಂತ್ರಗಳನ್ನು ಜಪ ಮಾಡಬೇಕು. ಇದು ಹೆಣ್ಣುಮಕ್ಕಳಿಗೆ ಸರ್ವಸಾಧಾರಣವಾಗಿ ಯಾವ ಮಣಿಗಳಿಟ್ಕೊಂಡು ಮಾಡಲಿಕ್ಕೆ ಇಲ್ಲ, ಬೆರಳಲ್ಲಿಂದನೇ ಮಾಡಬೇಕಾಗತ್ತೆ. ಗಂಡಸು ಮಕ್ಕಳಿಗೆ ಮಾತ್ರ ಇದನ್ನು ನೋಡಿಕೊಂಡು ಮಾಡಬೇಕಾಗ್ತದ. ಇದು ಎಷ್ಟು ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟು ನುಡಿಲಕ್ಕೆ ಪ್ರಯತ್ನ ಮಾಡಿರೋದು ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೀ ಶ್ರೀನಿವಾಸ. ಮಕರ ಸಂಕ್ರಮಣ ಉತ್ತರಾಯಣ ಪರ್ವ ಪುಣ್ಯಕಾಲದ ಶುಭಾಶಯಗಳು ಎಲ್ಲರಿಗೆ. ಜೈ ವಿಜಯರಾಯ. ಐಕೋರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಕರಿತೂರಗಾ ವೃಷಭ ಗೋವು ನೆಗಳಿ ಮಹಿಷಿ ಮೇಷ ಹರಿಣ ಮಯೂರ ಶ್ವಾನ ಮೂಷಕ ಹಂಸ ಹರಿಶಾಖಾ ಮೃಗ ಗರುಡ ಊರಗ ನಾನಾ ಮೃಗಾದಿ ಇರುತಿಪ್ಪವು ಕೇಳಿ ಸ್ವರೂಪದಿ. ಸುರರು ಮಿಕ್ಕಾದವರು ಜೀವರಾಶಿಗಳುಂಟು ಅರಿತು ನುಡಿಯಬೇಕು ಸತತದಲ್ಲಿ. ಹರಿರೂಪ ದ್ವಿವಿಧ ತಿಳಿ ಆರಾಧನೆ ಮಾಡು ಎರಡೊಂದು ಬಗೆಯಲ್ಲಿ ಒಲಿದೊಲಿದು. ತಾರತಮ್ಯ ಭೇದ ಜ್ಞಾನದಿಂದ ಸ್ವಧರ್ಮಾಚರಣೆ ತೊರೆಯದೆ ತವಕದಿಂದ ಯೋಚಿಸುವುದು. ಪರಮ ಪುರುಷ ನಮ್ಮ ವಿಜಯ ವಿಠ್ಠಲರೇಯ ಪರಿಪರಿವಿಧದಿಂದ ಅರ್ಚನೆ ಗೊಂಬ. ಆರಾರ ಆಹಾರ ನೈವೇದ್ಯವನೆಯನ್ನು ಆರಾರ ವಿಹಾರ ಕ್ರಿಯಾ ಲಕ್ಷಣವೆನ್ನು. ಆರಾರ ನುಡಿವ ಮಾತುಗಳೇ ಮಂತ್ರಗಳೆನ್ನು ಆರಾರ ಆಹಾರ ನೈವೇದ್ಯವೇ ಎನ್ನು. ಆರಾರ ರೂಪಗಳು ಪ್ರತೀಕವೇ ಎನ್ನು ಆರಾರ ಸ್ವಭಾವ ಹರಿಯಾಧೀನವೆನ್ನು. ಆರಾರು ಆರಾರು ಆವಾವ ಜನುಮದಲ್ಲಿ ಆರಾಧನೆ ಮಾಡಿದ್ದು ಸಮರ್ಪಣೆಗೈಯೇ. ಮಾರಾಜನಕ ನಮ್ಮ ವಿಜಯ ವಿಠ್ಠಲರೇಯ ತೋರುವ ತನ್ನಯ ಅಪಾರ ಮೂರ್ತಿ ಸೊಬಗು. ನಿನ್ನ ಕಣ್ಣಿಂದಲೇ ನೋಡಿದೆ ನೋಡಿದೆ ನಿನ್ನ ಕರ್ಣದಿಂದ ಕೇಳಿದೆ ಕೇಳಿದೆ. ನಿನ್ನ ನಾಲಿಗೆಯಿಂದ ಪಾಡಿದೆ ಪಾಡಿದೆ. ನಿನ್ನ ನಾಸಿಕದಲ್ಲಿ ನಿರ್ಮಾಲ್ಯ ಅಗ್ರಾಣಿಸಿದೆ. ನಿನ್ನ ಪ್ರಾಣದಲ್ಲಿ ತರ್ಕೈಸಿದೆ. ನಿನ್ನ ಹಸ್ತದಲ್ಲಿ ಪಿಡಿದೆ ಪಿಡಿದೆ ನಿತ್ಯ. ನಿನ್ನ ಚರಣದಲ್ಲಿ ಯಾತ್ರೆಯ ಚರಿಸಿದೆ. ನಿನ್ನ ವದನದಲ್ಲಿ ಪ್ರಸಾದ ಸವಿದೆ ಸವಿದೆ. ನಿನ್ನಾರಾಧನೆಗೆ ಶುಚಿಯಾದೆ. ನಿನ್ನ ಭಜಿಪದಕ್ಕೆ ಅನುಕೂಲ ನಾನಾದೆ. ನಿನ್ನವನೋ ಎನ್ನುತ್ತದೇನಿಸಿ ಪಾವನ್ನನಾಗಲೇಬೇಕು ನೋಡಿದಲ್ಲಿ. ಭಿನ್ನ ತಿಳಿದು ಹರಿಯ ವಿಚಿತ್ರ ಶಕ್ತಿಗೆ ಸನ್ನುತಿಸಿ ಸಾಕಲ್ಯ ತಿಳಿಯಾದಿದಕೋ. ಅಣುರಣಿ ರೂಪ ವಿಜಯ ವಿಠಲ ಅನುಗುಣ್ಯನು ಕಾಣೋ ನಮಗೆಲ್ಲ ಎನ್ನಲೇಬೇಕು. ನದಿ ಜಲಧಿಕವಾಗಿ ಬಂದಂತೇವೆ. ನದಿಯೊಳಗಿದ್ದ ತೆಗ್ಗು ಮಿಟ್ಟಿ ಪಾಷಾಣ ಹುದಗಿ ಪೋಗಲು ಸಂಪೂರ್ಣ ಪ್ರವಾಹದಿ. ಅದರೊಳಗೇನೇನು ಇದ್ದವಿದ್ದವೆಲ್ಲ
ಬದಿಯಲ್ಲಿ ನಿಂದರು ಕಾಣಿಸದಿಪ್ಪವು. ಇದರಂತೆ ಮನದಲ್ಲಿ ವಾಸುದೇವನ ಪಾದ ಪದುಮ ಭಕುತಿಯಿಂದ ದೇನಿಸಲು ಸ್ವರೂಪದ ಜ್ಞಾನ ನಿರಂತವೆಗ್ಗಳವಾಗೆ ಲಿಂಗದಲ್ಲಿಂದ ಬಂದಿಪ್ಪ ಅಜ್ಞಾನ ಅಡುಗುವುದು ಮುದದಿಂದ ಮಾನವ ಈ ಪರಿ ಇದ್ದರೆ ಪದೋಪದಿಗೆ ಸಂಸಾರದಲ್ಲಿರನ್ಯಾಕೆ ನದಿ ಪ್ರವಾಹದಂತೆ ನಿಜ ಜ್ಞಾನ ಪ್ರಕಾಶ ಅಧಿಕವಾಗುವುದಯ್ಯ ಲೇಷ ಕಡಿಮೆ ಉಂಟು. ವಿಧಿಪೀತ ವಿಜಯ ವಿಠ್ಠಲರೇಯನ ದಿವ್ಯ ಪಾದದ ಮಹಿಮೆಯನ್ನು ಪೊಗಳಿದವನೇ ಧನ್ಯ. ನಾನಾ ಜಂಗಮ ಸ್ಥಾವರ ದೇಶ ಕಾಲದಲ್ಲಿ ನಾನಾ ಪ್ರಕಾರದಿಂದ ವ್ಯಾಪಾರ ಭೇದಂಗಳ ನಾನಾಲೋಚನೆಯ ಮಾಡೋ ನಾರಾಯಣ ಭಗವಂತ ನಾನತ್ವ ನಿಮ್ಮಪ್ಪನೆಂದು ಎನ್ನಿ ನೈವೈಷಮ್ಯದಿಂದ ನಾನಾ ಅವತಾರ ಹರಿ ಸಕಲಾಧಿಷ್ಠಾನದಲ್ಲಿ ನಾನಾ ಗುಣದಿಂದ ಪರಿಪೂರ್ಣ ಲಕುಮಿ ರಮಣ ನಾನಾ ಪ್ರಯೋಜನ ಮಾಡುವ ಬಹಿರಂತರ ನಾನಾ ಗುಣದಿಂದ ವೃತ್ತಿ ಮಾರ್ಗ ವಿರಚಿಸಿ ನಾನಾ ಎಂಬುದು ತೊರೆದೆ ಅಸ್ವತಂತ್ರನಾಗ್ವದೆ ನಾನಾನಂದನೆ ಉಂಟು ಜ್ಞಾನವೇ ಪರಮ ಮುಖ್ಯ ನಾನಾ ಲೋಕೇಶ ಹರಿ ವಿಜಯ ವಿಠ್ಠಲರೇಯ ನಾನೇ ನಿನ್ನವನೆನಲು ವಿಷಯದಲ್ಲಿ ಪೊಗೈಸ ಗುಣಕರ್ಮ ಕಾಲದಲ್ಲಿ ಪರಿಪೂರ್ಣವಾಗಿಪ್ಪ ಗುಣನಿಧಿ ವಿಜಯ ವಿಠ್ಠಲನ ಚಿಂತೆಯ ಗಯ್ಯೋ ಗುಣಕರ್ಮ ಕಾಲದಲ್ಲಿ ಪರಿಪೂರ್ಣವಾಗಿಪ್ಪ ಗುಣನಿಧಿ ವಿಜಯ ವಿಠ್ಠಲನ ಚಿಂತನೆ ಗಯ್ಯೋ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸ್ವರೂಪ ಸ್ಥಿತರಾದ ನಾನಾ ಜೀವರಲ್ಲಿ ಶ್ರೀಹರಿಯ ದ್ವಿವಿಧ ರೂಪ ಚಿಂತನೆ ಮಾಡಿ ಶ್ರೀಹರಿಯನ್ನು ಪೂಜೆ ಮಾಡಬೇಕು ಅಂತ ಹೇಳುವ ಸಾಧನಾ ಭಾಗ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಕರಿ, ತುರಗ, ವೃಷಭ ಎಲ್ಲ ಜೀವರಾಶಿಗಳು, ಆನೆ, ಕುದುರೆ, ಎತ್ತು, ಹಸು, ಎಮ್ಮೆ, ಕುರಿ, ಜಿಂಕೆ, ನವಿಲು, ನಾಯಿ, ಇಲಿ, ಹಂಸ, ಸಿಂಹ, ಕಪಿಗಳು, ಗರುಡ, ಸರ್ಪ ಮೊದಲಾದ ಅನೇಕ ಪ್ರಾಣಿಗಳು ಇವೆಲ್ಲ ತಮ್ಮ ತಮ್ಮ ಸ್ವರೂಪದಲ್ಲಿ ಇದ್ದಾವೆ. ಅವೆಲ್ಲ ಸ್ವರೂಪ ದೇಹಗಳು. ಅವು ಒಂದೊಂದಕ್ಕೆ ಅಂದರೆ ಈ ಜನ್ಮದಾಗಿ ನಾವು ಹೀಗೆ ಆಗಿರ್ಬೋದು, ಬರೋ ಜನ್ಮದಾಗಿ ಮನುಷ್ಯರಲ್ಲ, ಇದ್ರಾಗ ಯಾವುದೋ ಒಂದು ಸಿಂಹ, ಕಪಿ, ಗರುಡ ಏನೋ ಒಂದು ಆಗಿರ್ಬೋದು. ಹೀಗೆ ಇವು ಸ್ವರೂಪ ದೇಹದಿಂದ ಈ ರೂಪದೊಳಗೆ ಇರ್ತಾರೆ ಅಂತ ನಾವು ತಿಳ್ಕೋಬೇಕು. ಹಾಗೆ ದೇವತೆಗಳು ಮತ್ತು ಇತರ ಎಲ್ಲ ಜೀವಿಗಳು ಇದ್ದಾರೆ. ಇದನ್ನು ತಿಳ್ಕೋಬೇಕು, ಅರಿಯಬೇಕು. ದೇವತೆಗಳಿದ್ದಾರೆ ಎಷ್ಟೊಂದು ಜನ, ಇದನ್ನು ತಿಳ್ಕೋಬೇಕು. ಪಂಚಭೇದಗಳು, ಜ್ಞಾನಗಳು ಇದೆಲ್ಲ ನಮಗೆ ಇದು ತಿಳ್ಕೊಳ್ಳೇಬೇಕು. ನಾವು ಇದನ್ನು ಸದಾ ಅರಿತು ಮಾತನಾಡಬೇಕು. ಇವೆಲ್ಲ ಸ್ವರೂಪ ದೇಹದೊಳಗೆ ಈ ಸ್ವರೂಪ ಬಂದಿದೆ. ಆ ಜೀವಿ ಒಳಗೆ ಯಾವುದು ಅಂತ ಹೇಳಕ್ಕೆ ಬರಲ್ಲ. ಅದು ಸ್ವರೂಪ ಇದು ಕೊಟ್ಟಿದ್ದಾನೆ ಸ್ವಾಮಿ. ಇನ್ನೊಂದು ಜನ್ಮದೊಳಗೆ ಇನ್ನೊಂದೇನೋ ಕೊಡ್ಬೋದು. ಈ ಥರ ನಾವು ಅದನ್ನು ಅರಿತು ಮಾತನಾಡಬೇಕು. ಆಮೇಲೆ ಹರಿರೂಪ ದ್ವಿವಿಧ ಅಂತ ತಿಳ್ಕೋಬೇಕು. ಒಂದು ಸುತ್ತು, ನಮ್ಮ ಸುತ್ತು, ಎಲ್ಲ ಪ್ರಾಣಿಗಳ ಸುತ್ತು, ಎಲ್ಲ ಈ ಕರಿ ಇದೆಲ್ಲ ಏನೇನು ಹೇಳಿದಾರೋ ಎಲ್ಲ ಮನುಷ್ಯರಾಗಿರ್ಬೋದು, ಯಾರಾಗ್ಬೋದು, ಸುತ್ತು ಇದ್ದ ವಿರಾಟ್ ರೂಪದಿಂದ ರಕ್ಷಣೆ ಮಾಡ್ತಾ ಇರ್ತಾನೆ. ಹಾಗೆ ಒಳಗೆ ಇದ್ದ ಬಿಂಬರೂಪಿ ಪರಮಾತ್ಮ ಈ ಎರಡು ರೂಪದಿಂದ ಇದ್ದಾನೆ ಅಂತ ತಿಳ್ಕೊಂಡು ಪೂಜೆ ಮಾಡಬೇಕು. ಈ ಎರಡೂ ರೂಪಗಳಲ್ಲಿ ಭಕ್ತಿ ಬೆಳೆಸಬೇಕು. ಹಾಗೆ ಮೂಲ ರೂಪ ಹರಿ ಇರ್ತಾನೆ ಅಂತ ಮತ್ತು ತಿಳ್ಕೊಬೇಕು. ಎರಡೊಂದು ಬಗೆಯಲ್ಲಿ ಒಲಿದೊಲಿದು, ಎರಡು ಜ್ಞಾನ, ಭಕ್ತಿ, ವೈರಾಗ್ಯದಿಂದ ಒಲಿದು ಸ್ವಾಮಿಯನ್ನು ನಾವು ನೋಡ್ತಾ ಇರಬೇಕು. ಎಲ್ಲ ಕಡೆ ನೋಡಬೇಕು. ಅವನ್ನ ತಾರತಮ್ಯ ಭೇದ ಜ್ಞಾನ, ಸ್ವಧರ್ಮಾಚರಣೆ ತೊರೆಯದೆ, ನಮ್ಮ ಧರ್ಮಾಚರಣೆ ತೊರಿಲಾರ್ದಾಗಿ, ಹೀಗೆ ಕತ್ತಿಯಲ್ಲಿ ದೇವರಿದ್ದಾನೆ, ಇದರೊಳಗೆ ದೇವರಿದ್ದಾನೆ, ಆಕಳರೊಳಗೆ ದೇವರಿದ್ದಾನೆ, ಹೀಗೆ ಹೇಳ್ಕೊತಾ ಹೋಗ್ತೀವಿ. ಆದರೆ ನಮ್ಮ ಸ್ವರೂಪ, ನಮ್ಮ ಏನು ಇದು ಇದ್ದದ ಸ್ವಧರ್ಮ ಏನಿದ್ದದಲ್ಲ ಅದನ್ನು ಬಿಡಬಾರ್ದು. ಈಗ ಭಾಳ ಜನ ಕೇಳ್ತಾ ಇರ್ತಾರೆ, ಸಣ್ಣ ಹುಡುಗರು ಅವರೆಲ್ಲ, ಇತರತ್ರ ಜಾತಿಯವರೊಳಗೆ ಕೂಡ ದೇವರಿರ್ತಾನಲ್ಲ, ನಾವು ಯಾಕೆ ಅವ್ರನ್ನ ನಮಸ್ಕಾರ ಮಾಡಬಾರ್ದು? ಒಳಗೆ ಇದ್ದಾನೆ ಅಂತ ಅರಿಬೇಕು, ತಿಳ್ಕೋಬೇಕು. ಅವನು ರಕ್ಷಣೆ ಮಾಡ್ತಾ ಇದ್ದಾನೆ ಅವರಿಗೆ ಕೂಡ. ಆದರೂ ನಮ್ಮ ಸ್ವಧರ್ಮ ಏನಿದ್ದದ, ಬ್ರಾಹ್ಮಣರು ಅಂತಂದಾಗೆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಬೇಕು. ಇದು ಅವರು ಒಳಗೆ ಸ್ವಾಮಿ ಇದ್ದಾನೆ, ಆ ಒಳಗಿದ್ದ ಸ್ವಾಮಿನ ನೀವು ಹಾಗೆ ಬೊಗ್ಗಿ ನಮಸ್ಕಾರ ಮಾಡೋ ಕಾಲಕ್ಕೆ ಅವ್ರಿಗೆ ಮಾಡಲಾರ್ದಾಗಿದ್ದರೆ ಅದೇನಾಗ್ತಾ ಇದ್ದದ, ಆ ಸ್ವರೂಪಕ್ಕೆ ನಾವು ಹೋಗ್ತಾ ಇಲ್ಲ ಅಷ್ಟೇ. ಒಳಗೆ ಸ್ವಾಮಿ ಇದ್ದಾನೆ, ಅವರೇ ಮಾಡಿಸ್ತಾ ಇದ್ದಾನೆ. ಯಾವ ಜಾತಿ ಆಗಿರ್ಬೋದು, ಯಾವ ಇದು ಆಗಿರ್ಬೋದು, ಅವನೇ ಮಾಡಿಸ್ತಾ ಇದ್ದಾನೆ. ಆದರೂ ಈ ಥರ ತಿಳ್ಕೋಬೇಕು, ಸ್ವಧರ್ಮ ಬಿಡಲಾರ್ದಾಗಿ.
ಜೀವಿಗಳ ತಾರತಮ್ಯ ತಿಳ್ಕೊಂಡು ಶ್ರದ್ಧೆಯಿಂದ ಸದಾ, ಅದಕ್ಕೆ ದೊಡ್ಡವರಿಗೆ ಯಾಕೆ ನಮಸ್ಕಾರ ಮಾಡಬೇಕು, ಸಣ್ಣವರಿಗೆ ಯಾಕೆ ಮಾಡಬಾರ್ದು ಅಂತಾರೆ. ಸಣ್ಣವ್ರೊಳಗೆ ಕೂಡ ದೇವರಿದ್ದಾನೆ ಕರೆವೇ, ಆದರೆ ಸ್ವಧರ್ಮ ಏನು ಹೇಳ್ತಾ ಇದೆ, ಸಣ್ಣವರಿಗೆ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಆಗ ತಿಳ್ಕೊಂಡು ನಾವು ಶ್ರದ್ಧೆಯಿಂದ ಸದಾ ಚಿಂತಿಸಬೇಕು. ಪರಮಾತ್ಮನಾದ ವಿಜಯ ವಿಠ್ಠಲನೇ ವಿವಿಧ ವಿಧಾನಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ. ಅದನ್ನು ನಾವು ತಿಳ್ಕೊಂಡು ಅರಿತು ಎಲ್ಲರೊಳಗೆ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ. ಇದು ಬಹಳ ತಲೆಯಲ್ಲಿ ಬರಬೇಕಾಗಿದ್ದ ಮೇಜರ್ ಕಾನ್ಸೆಪ್ಟ್ ಅಂದರೆ ಇದೆ. ನಾವು ಅಸ್ವತಂತ್ರರು, ಜೀವರು ಅಸ್ವತಂತ್ರರು. ನಮ್ಮ ಜೀವ, ನಾವು ಇಷ್ಟು ದೊಡ್ಡ ದೇಹ ಹಿಡ್ಕೊಂಡು ನಾವು ಇದ್ದೀವಿ ಅಂತಂದರೆ, ಈ ಜೀವ ಇರೋದು ಕುದುರೆಯ ಬಾಲೆಯ ಕೊನೆಯ ಕೂದಲ ತುದಿ ವಿಭಾಗವ ಮಾಡಿ ಅದರೊಳಗೊಂದು ತೆಗೆದು ಶತವಿಭಾಗವ ಮಾಡಿ ಅದರೊಳಗೊಂದು ತೆಗೆದು ಶತವಿಭಾಗವ ಮಾಡಿದರೆ ಅಷ್ಟು ಜೀವನ ಪರಮಾಣು. ಆ ಜೀವ ಇಂಥ ದೇಹನ ಹೊತ್ಕೊಂಡು ನಿಂದಿರ್ಲಕ್ಕಾಗ್ತದ? ಸಾಧ್ಯನೇ ಇಲ್ಲ. ಅಲ್ಲಿ ಸ್ವಾಮಿ ನಿಂದಿರಿಸಿದ್ರೇ ನಿಂದಿರೋದು, ಅದೇ ಸ್ವಾಮಿ ಹಿಡ್ಕೊಂಡು ನಿಂದಿರಿಸೋದು. ಹೀಗಾಗಿ ನಮ್ಮ ಕೈಯಲ್ಲಿ ಒಂದು ಚೂರು ಇಲ್ಲ ಸ್ವತಂತ್ರ. ಅವನು ನಿಂತರೆ ನಡೆಸಿದರೆ ನಡಿವೆ, ನುಡಿಸಿದರೆ ನುಡಿವೆ. ಅವನು ನಿಂದಿರಿಸಲಿಲ್ಲ, ನಡೆಸಲಿಲ್ಲ, ಆಯಿತು, ಅಲ್ಲಿಗೆ ನಿಂತು ಹೋದ್ವೆ ನಾವು. ಅದು ತಿಳ್ಕೊಂಡು ಅರಿಯಬೇಕು. ಅದು ಎಲ್ಲ ನಾನಾ ವಿಧದಲ್ಲಿಂದ ಪೂಜೆ ಅವನೇ ಸ್ವೀಕಾರ ಮಾಡ್ತಾ ಇದ್ದಾನೆ, ಎಲ್ಲ ಅದು ತಿಳ್ಕೋಬೇಕು. ಆಮೇಲೆ ಆಹಾರ ನೈವೇದ್ಯವನ್ನು ಯಾರ್ಯಾರು ಎಲ್ಲ ಪಶು ಪಕ್ಷಾದಿಗಳು ಎಲ್ಲರೂ ಏನೇನು ಊಟ ಮಾಡ್ತಾ ಇದ್ದಾರೋ ಅವರ ಆಹಾರಗಳೇನಿದ್ದಾವೋ ಅದು ಅವನ ನೈವೇದ್ಯ. ನೀನು ತಿಳ್ಕೊಳ್ಳೋದಲ್ಲ. ಈಗ ನೋಡ್ತಾ ಇರ್ತಿದ್ಯಲ್ಲ, ಯಾವುದೋ ಒಂದು ಮಾಡ್ತಾ ಇರ್ತಾರೆ, ಅದು ಊಟ ಮಾಡ್ತಾ ಇದೆ, ಇಲ್ಲ ಒಂದು ಪಕ್ಷಿ ಏನೋ ತಿಂತಾ ಇದೆ, ಅದು ಅವ್ರ ಸ್ವಾಮಿಗೆ ನೈವೇದ್ಯ ಅದು ಅಂತೇಳಿ ನೀನು ಅನ್ಕೋ. ಈಗಂತೂ ನಿನಗೆ ಈ ಸ್ವರೂಪ ಕೊಟ್ಟಿದ್ದಾನಲ್ಲ, ಮನುಷ್ಯನ ಸ್ವರೂಪ ಕೊಟ್ಟಿದ್ದಾನೆ. ಅವರೆಲ್ಲ ತಗೊಳ್ಳೋ ಆಹಾರ ದೇವರ ನೈವೇದ್ಯ ಅಂತ ಭಾವನೆ ಮಾಡು. ಎಲ್ಲ ಚಟುವಟಿಕೆಗಳು, ಯಾವ ಒಂದು ಪಕ್ಷಿ ಹಾರ್ತಾ ಇದೆ, ಸ್ವಾಮಿ ಹಾರಿಸ್ತಾ ಇದ್ದಾನೆ, ಅವನ ಕ್ರಿಯೆ ಇದು. ದೇವರ ಸೇವೆ ಅಂತ ತಿಳ್ಕೋ, ಅವನ ಕ್ರಿಯೆ ಅಂತ ತಿಳ್ಕೋ. ಆರಾರ ಮಾಡಿದ ಮಾತುಗಳು, ಯಾರು ಏನು ಮಾತಾಡಲಿ, ಯಾರು ಬೈಲಿ, ಯಾರು ಅನ್ನಲಿ, ಅದು ಮಂತ್ರಗಳು ಅಂತ ತಿಳ್ಕೊ. ಅವಾಗ ನಿನಗೇನೂ ಅನಿಸೋದಿಲ್ಲ. ಅವನು ಮಾತಾಡೋದು ಎದಕ್ಕಂದರೆ ದೇವರ ಒಳಗೆ ನಿಂತು ಮಾತಾಡಿಸ್ತಾ ಇದ್ದಾನೆ. ಅದಕ್ಕೆ ಅವರ ಮಾತುಗಳು ಮಂತ್ರಗಳು ಅಂತ ಭಾವನೆ ಮಾಡು. ಎಲ್ಲ ರೂಪಗಳು ದೇವರ ಸಂಕೇತಗಳು, ಎಲ್ಲ ಅದರೊಳಗಿದ್ದ ಸ್ವಾಮಿನ ನೋಡು, ಬಿಂಬರೂಪಿ ಪರಮಾತ್ಮನ ನೋಡು. ಅದು ಇವರು ಒಬ್ಬರು ಆಚಾರ್ಯರು ಇದಕ್ಕೆ ಹೋದಾಗೆ, ಒಂದು ಬೆಂಗಳೂರಿಗೆಲ್ಲೋ ಹೋಗಿದ್ದಾಗೆ ಒಂದು ರೋಡ್ನಲ್ಲಿ ಎಲ್ಲ ಟ್ರಾಫಿಕ್ ಬಹಳ ಇತ್ತಂತೆ, ಕ್ರಾಸ್ ಮಾಡೋದಿತ್ತಂತೆ. ಅಲ್ಲಿ ಒಬ್ಬರು ಶಿಷ್ಯಂದ್ರು ಹೇಳಿದ್ರಂತೆ, ಕ್ರಾಸ್ ಮಾಡ್ಬೇಕು ಬರ್ರಿ ಅಂದ್ರೆ, ಒಂದು 2 ನಿಮಿಷ ನಿಂದ್ರಪ್ಪ ನೋಡ್ತೀನಿ ಅಂತಂದು. ಹೀಗೆ ಎಲ್ಲ ಕಡೆ ನೋಡಿ ಜಗ್ಗಿ ಜನ ಇದ್ರಂತೆ, ಎಲ್ಲ ಕಡೆ ನೋಡ್ತಾ ಇದ್ರಂತೆ ಅವರು. ಬಹಳ ಟ್ರಾಫಿಕ್ ಇದ್ದದ ಅಂಥೇಳಿ ನೀವು ಹೆದರ್ತಾ ಇದ್ದೀರಾ ಆಚಾರ್ಯ ಅಂತಂದರೆ, ಟ್ರಾಫಿಕ್ಕಿಗಲ್ಲಪ್ಪ, ಇಷ್ಟೂ ಜನದೊಳಗೆ ನಿಂತು ಸ್ವಾಮಿ ಒಬ್ಬರು ಸರಿಗೆ ಕಾರ್ ನಡೆಸ್ತಾನೆ, ಒಬ್ಬರು ಸರಿಗೆ ಗಾಡಿ ನಡೆಸ್ತಾ ಇದ್ದಾನೆ, ಒಬ್ಬರು ನಡೆಸ್ತಾ ಇದ್ದಾನೆ, ಒಬ್ಬರು ಕಾಲ್ಗೆ ತ್ರಾಸಿದೆ ಅಂಥೇಳಿ ಇದ್ರು ಕಟ್ಟಿಗೆ ಹಿಡ್ಕೊಂಡು ನಡೆಸ್ತಾ ಇದ್ದಾನೆ, ಒಬ್ಬರನ್ನ ಕೂಡಿಸಿದ್ದಾನೆ. ಎಷ್ಟು ರೂಪದಿಂದ ಸ್ವಾಮಿ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಹಾಗೆ ಪ್ರತಿಯೊಂದು ರೂಪದಲ್ಲಿ ದೇವರ ಸಂಕೇತಗಳನ್ನು ತಿಳ್ಕೋ. ಪ್ರತಿಯೊಬ್ಬರ ಸ್ವಭಾವ ಹರಿಯ ಆಧೀನ ಅಂತ ಮಾತ್ರ ಅದನ್ನು ಮರಿಬಾರ್ದು. ಒಳಗೆ ನಿಂತು ಸ್ವಾಮಿ ಯಾವ ಥರ ಮಾಡಿಸ್ತಾನೆ ಅದೇ ಆಗೋದು ಅಂಥೇಳಿ. ಯಾರ್ಯಾರು ಯಾವ್ಯಾವ ಜನ್ಮದಲ್ಲಿ ಮಾಡಿದ ಪೂಜೆಗಳು ಏನಿದ್ದಾವೋ ಎಲ್ಲವನ್ನು ದೇವನಿಗೆ ಅರ್ಪಣೆ ಮಾಡು. ಇವಾಗ ನಮ್ಮದಾದರೂ ಹಿಂದಿನ ಜನ್ಮಗಳಲ್ಲಿ ಯಾವುದೋ ಆನೆ ಆಗಿ ಬಂದಿರ್ಬೋದು, ಬಿದುರಾಗಿ ಬಂದಿರ್ಬೋದು, ನಾಯಿಯಾಗಿ ಬಂದಿರ್ಬೋದು, ಏನಾಗಿ ಬಂದರೆ ಕೂಡ ನಾವು ಏನೇ ಮಾಡಿದ ಕೈಲಿಂದ ಮಾಡಿದ ಕೆಲಸಗಳು ಅವಾಗ ಸಮರ್ಪಣೆ ಮಾಡಲಿಕ್ಕೆ ಜ್ಞಾನ ಇರಲಿಲ್ಲ. ಇವಾಗಂತೂ ವಿಜಯದಾಸರು ಇವರೆಲ್ಲ ಹೇಳಿದ್ದಂಥದ್ದು ತಿಳ್ಕೊಂಡು, ಸ್ವಾಮಿ ಹಿಂದಿನ ಅನೇಕ ಜನ್ಮಗಳಲ್ಲಿ ನಾನು ಮಾಡಿದ್ದ ಎಲ್ಲ ನಿನಗೆ ಸಮರ್ಪಣೆ, ಕೈಲಿಂದ ಮಾಡಿದ್ದು, ಕಾಲಿಂದ ಮಾಡಿದ್ದು, ನಾನು ತಿಂದ ಆಹಾರ ನಿನ್ನ ನೈವೇದ್ಯ, ಹೀಗೆ ನೀನು ಒಂದು ಸರಿ ಸಮರ್ಪಣೆ ಮಾಡು. ಎಲ್ಲವನ್ನು ದೇವನಿಗೆ, ಹಿಂದಿನ ಜನ್ಮಗಳು, ಮುಂದಿನ ಜನ್ಮಗಳು, ಮುಂದೆ ಯಾವ ಬರ್ತಾವೋ ಗೊತ್ತಿಲ್ಲ, ಅದನ್ನೆಲ್ಲ ಸ್ವಾಮಿಗೆ ಅರ್ಪಣೆ ಮಾಡು. ಲಕ್ಷ್ಮೀಪತಿಯಾದ ವಿಜಯ ವಿಠ್ಠಲ ತನ್ನ ಆಹಾರ ಸೌಂದರ್ಯಮಯ ರೂಪವನ್ನು ತೋರಿಸ್ತಾನೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ತನ್ನ ರೂಪವನ್ನು ತೋರಿಸ್ತಾನೆ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇದನ್ನು ನಾವು ಅರಿತು ಹಿಂದ ಯಾವ್ಯಾವ ಜನ್ಮದಲ್ಲಿ ಏನೇನು ಕಾರ್ಯಗಳು ಮಾಡಿದ್ದೀವೋ, ಇದೇ ಜನ್ಮದಾಗೆ ನಮಗೆ ಜ್ಞಾನ ಇಲ್ಲಾರ್ದಾಗ ಮೊದಲಿಂದ ಮಾಡಿದ್ದು ಏಸು ಜನ್ಮಗಳು, ಏಸು ಕಾರಣ. ಇವಾಗಾದರೂ ತಿಳಿದರೂ ಬೆಳಗ್ಗೆಲಿಂದ ಮಾಡಿದ್ದು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಅದನ್ನು ಬಾಯಿಲಿಂದ ಹೇಳ್ತೀವಿ ಕೃಷ್ಣಾರ್ಪಣ ಅಂತ. ಆದರೂ ಒಳಗೆ ನೀನು ನಿಂತು ಮಾಡಿಸ್ಲಿಲ್ಲ ಅಂದರೆ ನಾನು ಮಾಡ್ತಿಲ್ಲಪ್ಪ, ನನ್ನ ಯೋಗ್ಯತೆಯೇ ಇಲ್ಲ ಅಂತ ಹೇಳಿ ಅದು ನಿನ್ನ ಸಮರ್ಪಣೆ ಮಾಡು. ಸ್ವಾಮಿ ಅದನ್ನು ತಗೊಂಡು ಆನಂದಮಯ ಸ್ವರೂಪನು ಅವನು. ನೀನು ಹೇಳಿದ್ದನ್ನು ತಗೊಂಡು ಅವನು ನಿನಗೆ ಇನ್ನಿಷ್ಟು ಜ್ಞಾನ ಭಕ್ತಿಗಳನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ತ್ರಿವಿಧ ತಾಳದಿಂದ ನಾಳೆ ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.